Hi, hello students. Welcome to Connect Learner App YouTube channel. ಸೊ ನಾವು ಇವತ್ತಿನ ಒಂದು ಈ ತರಗತಿನಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಕೊನೆಯ ಭಾಗ ಪಾರ್ಟ್ ನಂಬರ್ 5 ಡೀಲ್ ಮಾಡ್ತಾ ಇದ್ದೀವಿ. ಸೊ ನಾವು ಹೇಳಿದಾಗೆ 50 ಕರ್ನಾಟಕ ಜಿಯೋಗ್ರಫಿ MCQಗಳನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಲ್ರೆಡಿ ಪಾರ್ಟ್ 1, 2, 3, 4 ಅಲ್ಲಿ 40 ಕ್ವಶನ್ಸ್ ಸಾಲ್ವ್ ಆಗಿದೆ. ಅಂಡ್ ಕೊನೆಯದಾಗಿ ಇವತ್ತಿನ ಒಂದು ಈ ಸೆಷನ್ಸ್ನಲ್ಲಿ ಇನ್ನು ರಿಮೈನಿಂಗ್ 10 ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನು ತಡೆಯಾಕೆ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ದ ಫಸ್ಟ್ ಕ್ವಶನ್ ನಂಬರ್ 1. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಶರಾವತಿ ಇಸ್ ದ ಮೋಸ್ಟ್ ಹಾರ್ನೆಸ್ಡ್ ರಿವರ್ ಆಫ್ ದ ಸ್ಟೇಟ್. ಶರಾವತಿ ರಾಜ್ಯದ ಅತ್ಯಂತ ಹೆಚ್ಚು ಸಜ್ಜುಗೊಂಡ, ಹಾರ್ನೆಸ್ಡ್ ಮೀನ್ಸ್ ಯುಟಿಲೈಸ್ಡ್, ಬಳಕೆಯಾಗಿರ್ತಕ್ಕಂಥ ಒಂದು ನದಿಯಾಗಿದೆ. ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಸಿಚುಯೇಟೆಡ್ ಅಕ್ರಾಸ್ ದ ರಿವರ್ ಶರಾವತಿ. ಶರಾವತಿ ನದಿಗೆ ಅಡ್ಡಲಾಗಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯಲ್ಲಿ ಸ್ಥಾಪಿಸಲಾಗಿದೆ. ಹಾಗಿದ್ರೆ ಈ ಮೇಲಿನ 2 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ದ ಕ್ವಶನ್ ಇಸ್ ಅಬೌಟ್ ದ ಶರಾವತಿ ರಿವರ್ ಅಲ್ವಾ? ಓಕೆ, ಹಾಗಿದ್ರೆ ನಾವು ಸ್ವಲ್ಪ ಶರಾವತಿ ರಿವರ್ನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಗೊಂಡಿಲ್ಲಿ ಬರ್ತಾ ಹೋಗೋಣ. ಈ ಒಂದು ಶರಾವತಿ ರಿವರ್ ಎಲ್ಲ ಆರಿಜಿನೇಟ್ ಆಗುತ್ತಪ್ಪ ಅಂತಂದ್ರೆ ಇಟ್ಸ್ ಇನ್ ದ ಪ್ಲೇಸ್ ಆಫ್ ದ ಶಿವಮೊಗ್ಗ ಜಿಲ್ಲೆಯ ಒಂದು ಅಂಬುತೀರ್ಥದ ಬಳಿ ಈ ಒಂದು ರಿವರ್ ಹುಟ್ಟತಕ್ಕಂಥದ್ದು. ನಾವು ಲಾಸ್ಟ್ ತರಗತಿಯಲ್ಲಿ ಕೂಡ ಹೇಳ್ತಾ ಹೋದ್ವಿ, ದ ಓನ್ಲಿ ದ 2 ರಿವರ್ಸ್ ಶರಾವತಿ ಅಂಡ್ ಮಲಪ್ರಭಾ ಎಂಟೈರ್ ಬೇಸಿನ್ ಏರಿಯಾ ಕರ್ನಾಟಕದೊಳಗೆ ಇರ್ತಕ್ಕಂಥದ್ದು. ಶರಾವತಿ ರಿವರ್ ಕರ್ನಾಟಕದಲ್ಲೇ ಹುಟ್ಟುತ್ತೆ, ಕರ್ನಾಟಕದಲ್ಲೇ ಏನ್ ಮಾಡ್ತಾ ಹೋಗುತ್ತೆ, ಅರಬ್ಬಿ ಸಮುದ್ರ ಸೇರ್ಕೊಳ್ಳೋದ್ರ ಮೂಲಕ ತನ್ನ ಇಡೀ ಎಂಟೈರ್ ಕ್ಯಾಚ್ಮೆಂಟ್ ಏರಿಯಾನ ಈ 2 ಶಿವಮೊಗ್ಗ ಮತ್ತೆ ಉತ್ತರಾಖಂಡ ಈ 2 ಜಿಲ್ಲೆಗಳಿಗೆ ಮಾತ್ರ ಏನ್ ಮಾಡಿದಲ್ಲಿ ಸೀಮಿತವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಅಡ್ಡಲಾಗಿ ಏನ್ ಮಾಡಿದೀವಿ, ಒನ್ ಆಫ್ ದ ಫೇಮಸ್ ಡ್ಯಾಮ್ ನ ಕಟ್ಟಿದೀವಿ, ಅದುವೇ ಲಿಂಗನಮಕ್ಕಿ ಅಣೆಕಟ್ಟು. ಕರ್ನಾಟಕದ ಒನ್ ಆಫ್ ದ ಹೈಯೆಸ್ಟ್ ಡ್ಯಾಮ್ ಅಂತ ಕೇಳಿದ್ರೆ ಸೂಪರ್ ಡ್ಯಾಮ್ ಅಂತ ಹೇಳ್ತೀವಿ. ಇನ್ನು ಲಾಂಗೆಸ್ಟ್ ಡ್ಯಾಮ್ ಅಂತ ಕೇಳಿದ್ರೆ TB ಡ್ಯಾಮ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಲಾರ್ಜೆಸ್ಟ್ ಡ್ಯಾಮ್ ಅಂತ ಕೇಳಿದ್ರೆ ಆನ್ಸರ್ ಇಸ್ ಲಿಂಗನಮಕ್ಕಿ. ಇನ್ ಟರ್ಮ್ಸ್ ಆಫ್ ದ ವಾಟರ್ ಕೆಪಾಸಿಟಿ ಏನಾಗಿದೆ, ಏನು ಡ್ಯಾಮ್ ಇಲ್ಲಿ ಅತ್ಯಂತ ಒಂದು ದೊಡ್ಡ ಡ್ಯಾಮ್ ಆಗಿ ಇರ್ತಕ್ಕಂಥದ್ದು. ಈ ಡ್ಯಾಮಿನ ಒಂದು ಸ್ವಲ್ಪ ದೂರದ ಏನ್ ಮಾಡ್ತಾ ಹೋಗ್ತೀವಿ ನಾವು, ತಲಕ್ಕಳಲೆ ಅಂತ ಹೇಳಿ ಇನ್ನೊಂದು ಎನ್ಸೈಕ್ಲ್ಡ್ ಅಥವಾ ಎನ್ಕ್ಲೋಸ್ಡ್ ಏನಾಗಿದೆ ಅಲ್ಲಿ ಡ್ಯಾಮ್ ಇರ್ತಕ್ಕಂಥದ್ದು. ಈ ಡ್ಯಾಮಿಗೆ ಹೇಗೆ ಅಂತಂದ್ರೆ, ಈ ಡ್ಯಾಮ್ ನಾವು ಕ್ರಿಯೇಟ್ ಮಾಡಿರೋದೇ ಇಟ್ಸ್ ಓನ್ಲಿ ಫಾರ್ ದ ಪ್ರೊಡಕ್ಷನ್ ಆಫ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಜಲವಿದ್ಯುತ್ ಸ್ಥಾಪನೆಗೋಸ್ಕರ ಏನ್ ಮಾಡ್ಕೊಂಡಿದೀವಿ, ಇಂಟೆನ್ಷನಲಿ ಆಗಿ ನಾವು ಈ ಒಂದು ಏನ್ ಮಾಡ್ತಾ ಹೋಗಿದೀವಿ, ಡ್ಯಾಮ್ ನಲ್ಲಿ ನಿರ್ಮಾಣ ಮಾಡ್ಕೊಂಡಿದೀವಿ. ಇಲ್ಲಿ ಲಿಂಗನಮಕ್ಕಿಯಿಂದ ಏನ್ ಮಾಡ್ತಾರೆ, ಇಲ್ಲಿ ವಾಟರ್ ಸಪ್ಲೈ ಆಗತ್ತೆ, ವಾಟರ್ನ ರಿಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಏನ್ ಮಾಡ್ತಾರೆ, ಹೈಡ್ರೋ ಎಲೆಕ್ಟ್ರಿಸಿಟಿ ನಲ್ಲಿ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ವೇರ್ ವಿ ಕ್ಯಾನ್ ಸಿ ದ ಜೋಗ್ ಫಾಲ್ಸ್ ಇದೆ. ಅಂಡ್ ಜೋಗ್ ಫಾಲ್ಸ್ ಆದ್ಮೇಲೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಇದನ್ನ 1948ರಲ್ಲಿ ಏನ್ ಮಾಡ್ತೀವಿ, ಅಕ್ರಾಸ್ ದ ಶರಾವತಿ ನದಿಗೆ ನಿರ್ಮಾಣವನ್ನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಗೇರುಸೊಪ್ಪ ಬರುತ್ತೆ. ಅಂಡ್ ಈ ಒಂದು ರಿವರ್ಗೆ ಇನ್ನೊಂದು ಫಾಲ್ಸ್ ಕೂಡ ಇದೆ, ಅದೇ ಅಪ್ಸರಕೊಂಡ ಫಾಲ್ಸ್ ಅಂತ ಕರಿತೀವಿ, ಹೊನ್ನಾವರದ ಬಳಿ ಕಂಡು ಬರುತ್ತೆ. ಅಂಡ್ ಇದೊಂದು ಟ್ರಿಬ್ಯೂಟರಿ, ನಾವು ಬಡಗಣಿ ರಿವರ್ ಇದರ ಒಂದು ಬಲಭಾಗದ ಒಂದು ಟ್ರಿಬ್ಯೂಟರಿ ಆಗಿರ್ತಕ್ಕಂಥದ್ದು. ಇದಕ್ಕೂ ತುಂಬಾ ಟ್ರಿಬ್ಯೂಟರೀಸ್ ಇದೆ, ಎತ್ತಿನ ಹೊಳೆ, ನರಿ ಹೊಳೆ, ಎಣ್ಣೆ ಹೊಳೆ ಅನ್ಕೊಂಡು. ಸೊ ತುಂಬಾ ಟ್ರಿಬ್ಯೂಟರೀಸ್ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಇವ್ಯಾವ ನದಿಗಳಲ್ಲ, ಹೊಳೆಗಳು ಅಂತ ಹೇಳ್ತಾ ಹೋಗ್ತೀವಿ. ಹೊಳೆಗಳು ಅಂದ್ರೆ ಈಗ ಸೀಸನ್, ಮಳೆಗಾಲ ಸೀಸನ್ ಬಂದಾಗ ಏನಾಗುತ್ತೆ ಅಲ್ಲಿ, ಸೊ ನೀರ್ನ ತುಂಬಿ ಹರ್ಕೊಂಬಂದು ವೆಸ್ಟರ್ನ್ ಘಾಟ್ಸ್ ಬರ್ತದೆ, ಎಲ್ಲ ನೀರಿನ ಮಾಡುತ್ತೆ ತಗೊಂಬಂದು ಶರಾವತಿ ರಿವರ್ಗೆ ಮೀನ್ಸ್ ಬಂದು ಜಾನ್ ಆಗೋದ್ರ ಮೂಲಕ ಶರಾವತಿ ರಿವರ್ ಏನ್ ಮಾಡುತ್ತೆ ಅಲ್ಲಿ ಒಂದು ನೀರಿನ ಮಟ್ಟದಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತವೆ. ಅದೇ ಬೇಸಿಗೆ ಕಾಲ ಬಂದಾಗ ಆ ಒಂದು ಹಳ್ಳಗಳಲ್ಲಿ ನೀರೇ ಇರೋದಿಲ್ಲ, ಅದಕ್ಕೆ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನ ಈ ಒಂದು ಶರಾವತಿ ರಿವರ್ ಏನ್ ಮಾಡುತ್ತೆ, ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರನ ಸೇರ್ತಕ್ಕಂಥದ್ದು. ಇಲ್ಲೇನ್ ಮಾಡಿದೀವಿ, ಒಂದು ಬ್ರಿಡ್ಜ್ ಅನ್ನ ಕಟ್ಟಿದೀವಿ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಲಾಂಗೆಸ್ಟ್ ಬ್ರಿಡ್ಜ್ ಎಲ್ಲಿ ನೋಡ್ತೀವಿ ನಾವು ಅಂತಂದ್ರೆ, ಹೊನ್ನಾವರದ ಬಳಿ ನೋಡ್ತಕ್ಕಂಥದ್ದು, ಅಕ್ರಾಸ್ ದ ಶರಾವತಿ ರಿವರ್ಗೆ ನಿರ್ಮಾಣನಲ್ಲಿ ಮಾಡ್ತಾ ಹೋಗಿದ್ದೀವಿ. ಅಂಡ್ ಇಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಾ ಬರೋಣ. ಈಗ ಆಪ್ಷನ್ ಎ, ಹೌದು, ರಾಜ್ಯದಲ್ಲಿ ಶರಾವತಿ ಮಾಡ್ತಾ ಹೋಗಿದೀವಿ, ನಮ್ಮ ಅತ್ಯಂತ ಹೆಚ್ಚಿನ ಬಳಕೆ ಮಾಡ್ಕೊಂಡಿದೀವಿ. ಲೈಕ್ ಮಲ್ಟಿಪರ್ಪಸ್ ಹೈಡ್ರೋ ಎಲೆಕ್ಟ್ರಿಕ್ ಯೂಸ್ ಮಾಡ್ಕೊಂಡಿದೀವಿ. ಸಾಗರ ಸುತ್ತಮುತ್ತ ಒಂದು ನಗರಗಳಿಗೆ ಏನ್ ಮಾಡ್ತಾ ಹೋಗ್ತಾರೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ದಾನೆ ಕೃಷಿಯು ಕೂಡ ಏನಾಗ್ತದೆ ಇಲ್ಲಿ ಬಳಕೆ ಆಗ್ತದೆ ಅತ್ಯಂತ ಹೆಚ್ಚಿನ. ಓನ್ಲಿ ಆ ತರ ಕ್ವಶನ್ ಕೇಳಿದ್ರೆ ನಾವು ಯೋಚನೆ ಮಾಡಬಹುದಿತ್ತು. ಹೌದು, ಅತ್ಯಂತ ಒಂದು ಹೆಚ್ಚಿನ ಏನ್ ಮಾಡ್ತೀವಿ, ಬಳಕೆನ ಮಾಡ್ಕೊಂಡಿರ್ತಕ್ಕಂಥ ಒಂದು ನದಿಯಾಗಿದೆ. ಸೊ ಟ್ರೂ ಸ್ಟೇಟ್ಮೆಂಟ್. ಅಂಡ್ ಇದಕ್ಕೆ ಅಡ್ಡಲಾಗಿ 1948ರಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕೂಡ ಏನಾಗಿದೆ, ನಿರ್ಮಾಣ ಆಗಿದೆ. ಅಂಡ್ ಈ ಒಂದು ಕ್ವಶನ್ ಆನ್ಸರ್ ಏನಾಗಿದೆ, ಸಿ, ಎ ಮತ್ತೆ ಬಿ ಎರಡೂ ಕೂಡ ಏನಾಗಿದೆ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಓಕೆ, ಡನ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ಸೆಕೆಂಡ್ ಕ್ವಶನ್. ಎಸ್, ಸೆಕೆಂಡ್ ಮತ್ತೆ ಥರ್ಡ್ ಕ್ವಶನ್ಸ್ ಏನಾಗಿದೆ ಅಂತಂದ್ರೆ, ಬೋತ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ಸೆನ್ಸಸ್.
ಕರ್ನಾಟಕದ ಒಂದು ಜನಗಣತಿನ ಇಟ್ಕೊಂಡು 2011 ಜನಗಣತಿ ಇಟ್ಕೊಂಡು ಇಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ಅಂಡ್ 2021 ಜನಗಣತಿ ಕೂಡ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ದ ಕೋವಿಡ್ ಏನಾಗಿದೆ, ಅದು ಪೋಸ್ಟ್ಪೋನ್ ಆಗಿದೆ ಇವಾಗ ಅಲ್ವಾ. ಸೊ ಇವಾಗ 2025-26 ದೇ ಹ್ಯಾವ್ ಟು ಕಂಡಕ್ಟ್ ದ ಸೆನ್ಸಸ್, ಜನಗಣತಿನಲ್ಲಿ ಮಾಡಬೇಕಾಗಿದೆ. ಅಂಡ್ ಈ ಸಲ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಹೊಸ ರೂಪಕ್ಕನ್ನು ಕೈ ಹಾಕ್ತಾ ಇದೀವಿ. ಏನು ಅಂತಂದ್ರೆ ಕಂಪ್ಲೀಟ್ ಡಿಜಿಟಲೈಸೇಷನ್ ಆಫ್ ದ ಸೆನ್ಸಸ್ ರಿಪೋರ್ಟ್. ಹೇಗೆ ನಾವು ಚಿಕ್ಕವರಿದ್ದಾಗ ದೊಡ್ಡ ಒಂದು ಬುಕ್ಗಳನ್ನ ಇಟ್ಕೊಂಡು ಓಕೆ ಬರಿತಾ ಇದ್ರು, ಇವಾಗ ಏನ್ ಮಾಡ್ತಾರೆ, ಬುಕ್ನ ಬದಲಾಗಿ ದೇ ಹ್ಯಾವ್ ದ ಟ್ಯಾಬ್ ಇರುತ್ತೆ. ಟ್ಯಾಬ್ ಅಲ್ಲಿ ಜಸ್ಟ್ ಎಂಟ್ರಿ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲಾನು ಕೂಡ ಸೆನ್ಸಸ್ ಮಾಡೋ ಟೈಮಲ್ಲಿ ಬೇಗ ಒಂದು ಡಿಜಿಟಲೈಸೇಷನ್ ತಗೊಂಬಂದು ಅದನ್ನ ಬೇಗ ಸಿಂಕ್ರನೈಸ್ ಮಾಡಿ ಬೇಗ ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು. ಇನ್ನ ದ ಸೆನ್ಸಸ್ ಇದು ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಹಾಗೆ ಕ್ವಶನ್ ಏನ್ ಕೇಳಿದಾನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಓಕೆ, ಆಪ್ಷನ್ ನಂಬರ್ 1 SC ಜನಸಂಖ್ಯೆಯು ಅಂದ್ರೆ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕಾಸ್ಟ್ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ 17.15% ಇದೆ. ಚಾಮರಾಜನಗರ ಜಿಲ್ಲೆ ಅತಿ ಹೆಚ್ಚು SC ಜನಸಂಖ್ಯೆಯನ್ನು ಹೊಂದಿದೆ. ST ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ 6.95% ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ST ಜನಸಂಖ್ಯೆ ಇದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ? ಓಕೆ, ಡನ್. ನಾವು ಏನ್ ಮಾಡ್ತಾ ಹೋಗೋಣ, ಈಗ ಸಿಂಪಲ್ ಆಗಿ ಇವಾಗ ಒಂದು ಸಲ SC ಮತ್ತೆ ST ಪಾಪ್ಯುಲೇಷನ್ ಬಗ್ಗೆ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ, ಅಲ್ವಾ. ಇಟ್ಸ್ ಎ ಬೆಟರ್ ಐಡಿಯಾ. ಫಸ್ಟ್ ಒನ್ ಯಾವುದು ಅಂತಂದ್ರೆ ಅದುವೇ ಶೆಡ್ಯೂಲ್ಡ್ ಟ್ರೈಬ್ಸ್, ST ಇಂದ ಕರೀತಾ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲೂ ಕೂಡ 2 PVTGಗಳಿದೆ, 2 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾ ಹೋಗ್ತೀವಿ. ಯಾವ್ದೆಲ್ಲ ಇದೆ, ಒಂದು ಜೇನು ಕುರುಬ ಮತ್ತೆ ಕೊರಗ ಅಂತ ಕರಿತೀವಿ. ಇವೆರಡು ಕೂಡ ಏನಾಗಿದೆ, ಪರ್ಟಿಕ್ಯುಲರ್ಲಿ ಒಂದು ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಇನ್ನು ಒಟ್ಟಾರೆಯಾಗಿ ನಾವು ST ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಫಸ್ಟ್ ಐಮ್ ಟಾಕಿಂಗ್ ಅಬೌಟ್ ಇಂಡಿಯಾ. ಸೊ ಇಂಡಿಯಾ ಅಂತ ತಗೊಂಡಾಗ ಇಂಡಿಯಾದ ಒಂದು ಒಟ್ಟು ಜನಸಂಖ್ಯೆಯಲ್ಲಿ 8.6% ಆಫ್ ಪಾಪ್ಯುಲೇಷನ್ ವಿಚ್ ಬಿಲಾಂಗ್ಸ್ ಟು ದ ST ಕ್ಯಾಟಗರಿ ಓನ್ಲಿ. ST ಕ್ಯಾಟಗರಿ ಏನಾಗಿದೆ, ಒಟ್ಟಾರೆಯಾಗಿ 8.6% ಪಾಪ್ಯುಲೇಷನ್ ಪರಿಶಿಷ್ಟ ಒಂದು ಪಂಗಡಗಳಿಗೆ ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಮಧ್ಯಪ್ರದೇಶ್ ಇಸ್ ದ ಹೈಯೆಸ್ಟ್ ಸ್ಟೇಟ್. ಅಂದ್ರೆ ಇನ್ ಟರ್ಮ್ಸ್ ಆಫ್ ST ಪಾಪ್ಯುಲೇಷನ್ ಅಲ್ಲಿ ಮಧ್ಯಪ್ರದೇಶ ಆಗಿದೆ ಅತ್ಯಂತ ಹೆಚ್ಚಿನ ಒಂದು ST ಪಾಪ್ಯುಲೇಷನ್ ಅಲ್ಲಿ ಹೊಂದಿರತಕ್ಕಂಥದ್ದು. ಇನ್ನ ಕರ್ನಾಟಕ ಹೇಳಬೇಕು ಅಂತಂದ್ರೆ ಇಂಡಿಯಾದ ಒಟ್ಟಾರೆಯಾಗಿ ಪಾಪ್ಯುಲೇಷನ್ ಅಲ್ಲಿ ಇಂಡಿಯಾದ ಒಂದು 8.6% ಆಫ್ ST ಪಾಪ್ಯುಲೇಷನ್ ಅಲ್ಲಿ ನಮ್ಮ ಕರ್ನಾಟಕ ಏನಾಗಿದೆ 4.1% ಒಂದು ಪಾಪ್ಯುಲೇಷನ್ ಅಲ್ಲಿ ಶೇರ್ ಮಾಡೋದ್ರ ಮೂಲಕ ವಿ ಆರ್ ಅಟ್ ದ 10th ಲಾರ್ಜೆಸ್ಟ್ ST ಪಾಪ್ಯುಲೇಷನ್ ಸ್ಟೇಟ್ ಇನ್ ದ ಇಂಡಿಯಾ. ಸೊ ಭಾರತದಲ್ಲಿ 10ನೇ ಒಂದು ಬಹುದೊಡ್ಡ ರಾಜ್ಯವಾಗಿರ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ದ ST ಪಾಪ್ಯುಲೇಷನ್. ಯಾವ್ದ್ರಲ್ಲಿ ST ಪಾಪ್ಯುಲೇಷನ್ ಅಲ್ಲಿ 10th ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಅಷ್ಟೇ ಅಲ್ಲದೆ ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ST ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂತ ನೋಡಿದ್ರೆ 6.9% ವಿಚ್ ಬಿಲಾಂಗ್ಸ್ ಟು ದ ST ಪಾಪ್ಯುಲೇಷನ್. ಅಂದ್ರೆ ಕರ್ನಾಟಕದ 6 ಕೋಟಿ ಜನಸಂಖ್ಯೆಯಲ್ಲಿ 6.9% ಆಫ್ ದ ಪೀಪಲ್ ದೇ ಬಿಲಾಂಗ್ ಟು ದ ST ಕ್ಯಾಟಗರಿ ಓನ್ಲಿ. ಹಾಗಾದ್ರೆ ST ಕ್ಯಾಟಗರಿನಲ್ಲಿ ಹೈಯೆಸ್ಟ್ ಇರೋದು ಯಾರು ಅಂತ ಕೇಳಿದ್ರೆ ಫಸ್ಟ್ ಪ್ಲೇಸ್ ಬರ್ತಕ್ಕಂಥ ಬೆಳ್ಳಾರಿ ಇದೆ ಇನ್ ಟರ್ಮ್ಸ್ ಆಫ್ ST ಪಾಪ್ಯುಲೇಷನ್ ಪರ್ಸೆಂಟೇಜ್. ಅಂಡ್ ಸೆಕೆಂಡ್ ಒನ್ ಇಸ್ ರಾಯಚೂರು ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಸೆಕೆಂಡ್ ಪ್ಲೇಸ್ ರಾಯಚೂರು ಜಿಲ್ಲೆಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇದಿಷ್ಟು ಕೂಡ ST ಪಾಪ್ಯುಲೇಷನ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಅದೇ ರೀತಿಯಾಗಿ ವಿ ಕ್ಯಾನ್ ಸಿ ದ SC ಆಲ್ಸೋ. ಓಕೆ, ವಿ ಕ್ಯಾನ್ ಸಿ ದ SC ನಥಿಂಗ್ ಬಟ್ ಶೆಡ್ಯೂಲ್ಡ್ ಕಾಸ್ಟ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಶೆಡ್ಯೂಲ್ಡ್ ಕಾಸ್ಟ್ ಏನು ಅಂತಂದ್ರೆ ಒಟ್ಟಾರೆಯಾಗಿ ಇಂಡಿಯಾದ ಒಂದು ಪಾಪ್ಯುಲೇಷನ್ ಅಲ್ಲಿ SC ಬಂದು 16.6% ಪಾಪ್ಯುಲೇಷನ್ ಏನಾಗಿದೆ ಇಂಡಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಅತಿ ಹೆಚ್ಚು ಒಂದು SC ಇರ್ತಕ್ಕಂಥ ಇಲ್ಲಿ ಅತಿ ಹೆಚ್ಚು ಒಂದು SC ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಜಿಲ್ಲೆ ಯಾವುದು, ಸಾರಿ ರಾಜ್ಯದ ಅಂತ ಕೇಳಿದ್ರೆ ಅದುವೇ ಉತ್ತರ ಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಇರ್ತಕ್ಕಂಥದ್ದು. ಇನ್ನು ಒಟ್ಟಾರೆಯಾಗಿ ಇಂಡಿಯಾದ ಒಂದು SC ಪಾಪ್ಯುಲೇಷನ್ ಅಲ್ಲಿ ನಮ್ಮ ಒಂದು ಕರ್ನಾಟಕದ ಪರ್ಸೆಂಟೇಜ್ ಎಷ್ಟಿದೆ ಅಂತಂದ್ರೆ 5.2% ಇದೆ. ಅಂಡ್ ಇದ್ರ ಮೂಲಕ ವಿ ಆರ್ ಇನ್ ದ 9th ಪೊಸಿಷನ್. ಒಟ್ಟಾರೆಯಾಗಿ ಭಾರತದಲ್ಲಿ ನಾವು SC ಪಾಪ್ಯುಲೇಷನ್ ಅಲ್ಲಿ 9th ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು.
ಇನ್ನು ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಒಂದು ಪಾಪ್ಯುಲೇಷನ್ ಕನ್ಸಿಡರೇಷನ್ ಮಾಡಿದ್ರೆ ಕರ್ನಾಟಕದ ಒಂದು ಶೇರು 17.15%. ಅಂದ್ರೆ ಕರ್ನಾಟಕದ 6 ಕೋಟಿ ಜನಸಂಖ್ಯೆಯಲ್ಲಿ 17% ಪಾಪ್ಯುಲೇಷನ್ ಆಗಿದೆ ವಿಚ್ ಬಿಲಾಂಗ್ ಟು ದ SC ಕ್ಯಾಟಗರಿ ಇನ್ ದ ಕರ್ನಾಟಕ ಇಟ್ ಸೆಲ್ಫ್ ಓನ್ಲಿ. ಇನ್ನು ನಾವು ಡಿಸ್ಟ್ರಿಕ್ಟ್ ವೈಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನನಗೆ ಮೊದಲ ಬಾರಿ ಒಂದು ಡಿಸ್ಟ್ರಿಕ್ಟ್ ಕಂಡು ಬರ್ತಾ ಹೋಗುತ್ತೆ. ಹೈಯೆಸ್ಟ್ ಇರ್ತಕ್ಕಂಥ ಕೋಲಾರ ಡಿಸ್ಟ್ರಿಕ್ಟ್ ಈಸ್ ದ ಫಸ್ಟ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ದ SC ಪಾಪ್ಯುಲೇಷನ್. ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಸಲ್ಲಿ ಕಲಬುರಗಿ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದು. ಇದಿಷ್ಟು ಕೂಡ SC ST ಪಾಪ್ಯುಲೇಷನ್ ಒಂದು ಸಂಬಂಧ ಕುರಿತಾಗಿ ಜನಗಣತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಏನು? SC ಜನಸಂಖ್ಯೆಯು 17.15 ಎಸ್, ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ಚಾಮರಾಜನಗರ ಜಿಲ್ಲೆ ಅತಿ ಹೆಚ್ಚು SCನ ಹೊಂದಿರತಕ್ಕಂಥದ್ದು. ಚಾಮರಾಜನಗರ ಅಲ್ಲ, ಯಾವುದು? ಕೋಲಾರ ಜಿಲ್ಲೆ. ಆಪ್ಷನ್ 2 ಇಲ್ಲಿ ಫಾಲ್ಸ್ ಆಗಿದೆ. ಇನ್ನು ಆಪ್ಷನ್ 2 ಫಾಲ್ಸ್ ಅಂತಂದ್ರೆ ಸೊ ಏನಲ್ಲಿ ಹೋಯ್ದೆ? ಹೋಯ್ತು. ಸಿನಲ್ಲೂ ಕೂಡ ಇದೆ, ಹೋಯ್ತು. ಡಿನಲ್ಲೂ ಕೂಡ ಇದೆ, ಹೋಯ್ತು. ದೆನ್ ಆನ್ಸರ್ ಇಸ್ 1 ಮತ್ತೆ 3. ಹೌದು, ST ಪಾಪ್ಯುಲೇಷನ್ ಒಂದು 6.94% ಇದೆ. ಅಂಡ್ ಕೋಲಾರ ಈಸ್ ನಾಟ್ ಹ್ಯಾವಿಂಗ್ ದ ಹೈಯೆಸ್ಟ್ ST ಪಾಪ್ಯುಲೇಷನ್. ಬಳ್ಳಾರಿ ಡಿಸ್ಟ್ರಿಕ್ಟ್ ಈಸ್ ಹ್ಯಾವಿಂಗ್ ದ ಹೈಯೆಸ್ಟ್ ನಂಬರ್ ಆಫ್ ದ ST ಪಾಪ್ಯುಲೇಷನ್. ಸೊ ಈ ಒಂದು ಕ್ವಶನ್ಗೆ 1ನೇ ಮತ್ತೆ 3ನೇ ಹೇಳಿಕೆ ಏನಾಗಿದೆ ಇಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಈಸ್ ಕ್ಲಿಯರ್? ಎಸ್. ಓಕೆ, ಡನ್. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಥರ್ಡ್ ಕ್ವಶನ್. ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ. The average decadal growth rate of the state stands at 15.67%. ರಾಜ್ಯದ ಒಂದು ಸರಾಸರಿ ದಶಮಾನ ಬೆಳವಣಿಗೆ ದರ 15.67 ಇದೆ. ಚಿಕ್ಕಮಗಳೂರು ಅಂಡ್ ಕೊಡಗು ಆರ್ ದ 2 districts have negative decadal growth rate of the population. ಇನ್ನು ಸೊ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತಂದ್ರೆ 2001ರಿಂದ 2011ರವರೆಗೆ ಈ 10 ವರ್ಷದಲ್ಲಿರ್ತಕ್ಕಂಥ ಒಂದು ಜನಸಂಖ್ಯೆಯ ಒಂದು ಬೆಳವಣಿಗೆ ದರ, ಇದಕ್ಕೆ ನಾವು ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಕರಿತೀವಿ. ಕರ್ನಾಟಕದು ಈ 10 ವರ್ಷದಲ್ಲಿ 15.67 ಇದೆ. ಇನ್ ಕೇಸ್ ಅದನ್ನ ಸರಾಸರಿ 1 ವರ್ಷಕ್ಕೆ ಕೇಳಬೇಕು ಅಂತಂದ್ರೆ ವಿತ್ ಇನ್ಕ್ರೀಸ್ ಆಫ್ 1.567% ಆನ್ ಎವ್ರಿ ಇಯರ್ ನಮ್ಮಲ್ಲಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲಿ ಹೋಗಿದೆ ಸ್ನೇಹಿತರೆ. ಸರಿನಾ? ಸೊ ಇಂಡಿಯಾದೇನಾಗಿದೆ, ಇಂಡಿಯಾದು 17% ಇದ್ರೆ ನಮ್ಮ ಕರ್ನಾಟಕದ್ದು 15 ಇದೆ. ವಿ ಆರ್ ವೆರಿ ಲೆಸ್ ದ್ಯಾನ್ ದ ಇಂಡಿಯಾ ಆಲ್ಸೋ. ಸೊ ಜನಸಂಖ್ಯೆ ಬೆಳವಣಿಗೆ ದರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ದರ ಏನಾಗಿದೆ ಅಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನ ಸೊ ಜಿಲ್ಲೆಗಳ ಓಕೆ ಒಂದು ಹೇಳ್ತಾ ಹೋಗಿದ್ದೀನಿ, ಕೊಡುಗೆ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಒಂದು ತಿಳ್ಕೊಳ್ಳಿ, ಚಿಕ್ಕಮಗಳೂರು ಜಿಲ್ಲೆ 2001ರಿಂದ 2011 ಕಂಪ್ಯಾರಿಸನ್ ಮಾಡಿದ್ರೆ -0.28 ಅಂದ್ರೆ ಋಣಾತ್ಮಕವಾಗಿರತಕ್ಕಂಥ ಒಂದು ಬೆಳವಣಿಗೆ ದರ ಇದೆ. ಬಟ್ ಆದ್ರೆ ಕೊಡಗು ಜಿಲ್ಲೆ ಬಂದು ಇಟ್ಸ್ ಎ +1.3% ಇರ್ತಕ್ಕಂಥದ್ದು. ಅಂದ್ರೆ ಕೊಡಗು ಜಿಲ್ಲೆ ಪಾಸಿಟಿವ್ ಆಗಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೆಗೆಟಿವ್ ಆಗಿದೆ. ಅವ್ರು 2 ಜಿಲ್ಲೆಗಳು ಅಂತ ಕೇಳಿದಾನೆ. ಸೊ ಆಪ್ಷನ್ ಏನಾಗಿರುತ್ತೆ ಇಲ್ಲಿ, ಇದು ಫಾಲ್ಸ್ ಆಗಿರುತ್ತೆ. ಯಾಕೆ? ಚಿಕ್ಕಮಗಳೂರು ಇಸ್ ದ ಓನ್ಲಿ ಸ್ಟೇಟ್ ಹ್ಯಾವಿಂಗ್ ದ ನೆಗೆಟಿವ್ ಡಿಕೆಡಲ್ ಗ್ರೋತ್ ಪಾಪ್ಯುಲೇಷನ್ ರೇಟ್. ಸೊ ಅದಕ್ಕೋಸ್ಕರನೇ ಈ ಒಂದು ಕ್ವಶನ್ಗೆ ಯಾವ ಹೇಳಿಕೆ ಸರಿ ಅಂತಂದ್ರೆ ಎ ಮಾತ್ರ. ಆಪ್ಷನ್ ಎ 1ನೇ ಹೇಳಿಕೆ ಮಾತ್ರ ಏನಾಗದಲ್ಲಿ ಸರಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 4th ಕ್ವಶನ್. ಸೊ ಕರ್ನಾಟಕದ ಒಂದು ಅಗ್ರಿಕಲ್ಚರ್ ಮೇಲೆ ಕೇಳ್ತಾ ಹೋಗಿದ್ದೀವಿ. ಕರ್ನಾಟಕದಲ್ಲಿ ಯಾವ ಯಾವ ಹಣ್ಣುಗಳಿಗೆ ನಾವು ಜಿಯೋಗ್ರಾಫಿಕಲ್ ಇಂಡಿಕೇಶನ್ GA ಟ್ಯಾಗ್ ನಲ್ಲಿ ಕೊಟ್ಟಿದ್ದೀವಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಆಲ್ಫಾನ್ಸೋ ಮ್ಯಾಂಗೋ, ಆಪ್ಷನ್ ಬಿ ಕಮಲಾಪುರದ ಒಂದು ಕೆಂಬಾಳೆ, ಅಂಡ್ ಆಪ್ಷನ್ ಸಿ ನಂಜನಗೂಡಿನ ಒಂದು ಬಾಳೆ, ಅಂಡ್ ಆಪ್ಷನ್ ಡಿ ದೇವನಹಳ್ಳಿ ಪೊಮೆಲೋ, ದೇವನಹಳ್ಳಿಯ ಒಂದು ಚಕ್ಕೋತ ಅಂತಾನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಅಂತಂದ್ರೆ ಕಮಲಾಪುರದ ಕೆಂಬಾಳೆ ಕೊಟ್ಟಿದ್ದೀವಿ, ನಂಜನಗೂಡು ಬಾಳೆ ಕೊಟ್ಟಿದ್ದೀವಿ, ದೇವನಹಳ್ಳಿ ಪೊಮೊಟೊ ಕೊಟ್ಟಿದ್ದೀವಿ. ಅಲ್ಫಾನ್ಸೋ ಮ್ಯಾಂಗೋಗೆ ನಮ್ಮಲ್ಲಿ ಕೊಟ್ಟಿಲ್ಲ. ಆಲ್ಫಾನ್ಸೋ ಮ್ಯಾಂಗೋಗೆ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದ ಆಲ್ಫಾನ್ಸೋ ಮ್ಯಾಂಗೋಗೆ ಇಲ್ಲಿ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ನಾವು ಕರಿ ಇಶಾದ್ ಮ್ಯಾಂಗೋ ಅಂತ ಕರಿತೀವಿ, ಅಂಕೋಲದ ಒಂದು ಫೇಮಸ್ ಮಾವು. ಈ ಮ್ಯಾಂಗೋ ಕೊಟ್ಟಿದ್ದಾರೆ ಹೊರತು ಆಲ್ಫಾನ್ಸೋ ಮ್ಯಾಂಗೋಗೆ ಕೊಟ್ಟಿಲ್ಲ. ಸೊ ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ, ಬಿ, ಸಿ, ಡಿ ಏನಾಗಿದೆ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಯುವರ್ ಹೋಮ್ವರ್ಕ್ ಈಸ್, ಸೊ ಎಕ್ಸಾಮ್ ಹತ್ರ ಇದೆ, ಯು ಹ್ಯಾವ್ ಟು ನೋ ಅಬೌಟ್ ಆಲ್ ದ GA ಟ್ಯಾಗ್ಸ್. GA ಟ್ಯಾಗ್ ಇರತಕ್ಕಂಥ ಎಲ್ಲಾ ಪ್ರಾಡಕ್ಟ್ ಬಗ್ಗೆನೂ ಕೂಡ ಒಂದ್ಸಲ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡು ಹೋಗಿರಿ. ಹ್ಯಾಂಡಿಕ್ರಾಫ್ಟ್ಸ್ ಎಷ್ಟಿದೆ, ಫುಡ್ ಸ್ಟಫ್ ಎಷ್ಟಿದೆ, ಒಂದು ಮತ್ತು ಓಕೆ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಿದೆ, ಈ ರೀತಿಯ ಎಕ್ಸಾಮಲ್ ಕ್ವಶನ್ ಕೇಳಿದಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈಗ 5ನೇ ಕ್ವಶನ್. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಇದು ಕೂಡ ಅಗ್ರಿಕಲ್ಚರ್ ಬೇಸಿಸ್ ಮೇಲೆ ನಮ್ಮಲ್ಲಿ ಇರತಕ್ಕಂಥ ಒಂದು ಫುಡ್ ಟೆಕ್ನಾಲಜಿ ಪಾರ್ಕ್ ಮೇಲೆ. ಮೊದಲನೇದು ರೈಸ್ ಟೆಕ್ನಾಲಜಿ ಪಾರ್ಕ್ ಗಂಗಾವತಿ ಕೊಪ್ಪಳ. ನೆಕ್ಸ್ಟ್ ಒನ್ ಇಸ್ ಮೆಕ್ಕೆಜೋಳ ಒಂದು ತಂತ್ರಜ್ಞಾನ ಉದ್ಯಾನವನ
ಸೊ ರಾಣೆಬೆನ್ನೂರು ಹಾವೇರಿ, ತೂರ್ದಾಲ್ ಟೆಕ್ನಾಲಜಿ ಪಾರ್ಕ್ ಕಲಬುರಗಿ, ಅಂಡ್ ನೆಕ್ಸ್ಟ್ ಒನ್ ಇಸ್ ಫೇವರಿಟ್ ಮೆಗಾ ಫುಡ್ ಪಾರ್ಕ್ ರಾಮನಗರ. ಓಕೆ, ಸೊ ಈ ಒಂದು ಕ್ವಶನ್ ನೋಡೋದಾದ್ರೆ ಇವಾಗ ಇದು ಈ ಎಲ್ಲ ಒಂದು ಫುಡ್ ಪಾರ್ಕ್ ಸಿಸ್ಟಮ್ನ ನಾವು ಯಾವಾಗ ಕಾನ್ಸೆಪ್ಟ್ ಶುರು ಮಾಡಿದ್ದು ಅಂತಂದ್ರೆ ಅಂಡರ್ ದ 10th 5-year ಪ್ಲಾನ್, 10ನೇ ಒಂದು ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಈ ಒಂದು ಕಾನ್ಸೆಪ್ಟ್ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡಿದ್ರು. ಅಂಡ್ ರೈಸ್ ಟೆಕ್ನಾಲಜಿ ಬಂದು ಇಟ್ಸ್ ಕೊಪ್ಪಳದಲ್ಲೇ ಇದೆ, ಬಟ್ ನಾಟ್ ಇನ್ ದ ಗಂಗಾವತಿ, ಇಟ್ಸ್ ಇನ್ ದ ಕಾರಟಗಿನಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ನಾವು ನೋಡ್ತಕ್ಕಂಥದ್ದು. ಇನ್ನ ಮೆಕ್ಕೆಜೋಳದ ಒಂದು ತಂತ್ರಜ್ಞಾನ ಉದ್ಯಾನವನ, ಎಸ್ ಇದು ರಾಣೆಬೆನ್ನೂರಿನ ಒಂದು ಹಾವೇರಿ ಬಳಿ ಇದೆ. ಥರ್ಡ್ ಒನ್ ತೂರ್ದಾಲ್ ಟೆಕ್ನಾಲಜಿ ಪಾರ್ಕ್ ಕಲಬುರಗಿ ಇಸ್ ವೆರಿ ಫೇಮಸ್ ಫಾರ್ ದ ತೂರ್ದಾಲ್ ಕಲಬುರಗಿ. ಇತ್ತೀಚೆಗೆ ಭೀಮಾ ಪ್ಲಸ್ ಅನ್ನೋ ಒಂದು ಬ್ರ್ಯಾಂಡ್ ಮೂಲಕ ಏನ್ ಮಾಡ್ತಾರೆ, ಕಲಬುರಗಿ ಒಂದು ತೂರ್ದಾಲ್ನು ಕೂಡ ಇಲ್ಲಿ ಸೊ ಸರ್ಕಾರನ ಇಲ್ಲಿ ಅದನ್ನ ಫೇಮಸ್ ಮಾಡ್ತಾ ಇರತಕ್ಕಂಥದ್ದು. ಇನ್ನ ಫೇವರಿಟ್ ಮೆಗಾ ಫುಡ್ ಪಾರ್ಕ್ ಅಂತ ಕರಿತೀವಿ, ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ಬೂಕನಕೆರೆ ಅಂತ ಕರಿತೀವಿ, KR ಪಟೇಲ್ ಕಂಡು ಬರ್ತಕ್ಕಂಥ ಅಲ್ಲಿದೆ. KR ಪೇಟೆ ಅಂತಂದ್ರೆ ಮಂಡ್ಯ ಜಿಲ್ಲೆ ಬರುತ್ತೆ ಹೊರತು ರಾಮನಗರಕ್ಕೆ ಬರೋದಿಲ್ಲ. ಸೊ ಇಲ್ಲಿ 2 ಮತ್ತೆ 3 ಏನಾಗಿದೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಆಪ್ಷನ್ ಶಫಲ್ ಆಗಿದೆ, ಆಪ್ಷನ್ ಎ ಮಾಡ್ಕೊಳ್ಳಿ. ಆಪ್ಷನ್ ಎ 2 ಮತ್ತು 3 ಏನಾಗಿದೆ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದು. ಇಟ್ಸ್ ಕ್ಲಿಯರ್? ಓಕೆ, ಡನ್. ನೆಕ್ಸ್ಟ್ ಒನ್ ಇಸ್ 6th ಕ್ವಶನ್. ಮೆಣಸಿನಕಾಯಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಓಕೆ, ದ ಆರಿಜಿನ್ ಆಫ್ ಮೆಣಸಿನ್, ದ ಮೆಣಸು, ಓಕೆ, ದ ಚಿಲ್ಲಿ ಆರಿಜಿನೇಟ್ ಇನ್ ದ ಪೆರು, ಮೆಣಸಿನಕಾಯಿ ಪೆರುವಿನಲ್ಲಿ ಹುಟ್ಟಿಕೊಂಡಿತು. ಚಿಲ್ಲೀಸ್ ಆರ್ ರಿಚ್ ಇನ್ ದ ವಿಟಮಿನ್ ಎ ಅಂಡ್ ಸಿ, ಮೆಣಸಿನಕಾಯಿಯಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ. ಸ್ಪೈಸ್ ಪಾರ್ಕ್ ಲೊಕೇಟೆಡ್ ಇನ್ ದ ಬ್ಯಾಡಗಿ ಆಫ್ ದ ಹಾವೇರಿ, ಸ್ಪೈಸ್ ಪಾರ್ಕ್ ಹಾವೇರಿ ಮತ್ತು ಬ್ಯಾಡಗಿಯಲ್ಲಿದೆ. ನೆಕ್ಸ್ಟ್ ಒನ್ ಇಸ್ ಕರ್ನಾಟಕ ಇಸ್ ದ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಚಿಲ್ಲಿ ಇನ್ ದ ಇಂಡಿಯಾ, ಭಾರತದಲ್ಲಿ ಮೆಣಸಿನಕಾಯಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಓಕೆ, ಸೊ ಇದು ಆಪ್ಷನ್ಸ್ ನೋಡ್ತಾ ಬರೋಣ. ಇಲ್ಲಿ ಮೆಣಸಿನಕಾಯಿ ಪೆರು ದೇಶದಲ್ಲೇ ಹುಡ್ಕೊಂಡಿರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಆರಿಜಿನೇಟ್ ಇನ್ ದ ಇಂಡಿಯಾ, ಅದನ್ನು ಭಾರತಕ್ಕೆ ಏನ್ ಮಾಡ್ತಾರೆ, ಪೋರ್ಚುಗೀಸರು ಪರಿಚಯ ಮಾಡಿದ್ದು. ಇನ್ನ ಮೆಣಸಿನಕಾಯಿನಲ್ಲಿ ವಿ ಕ್ಯಾನ್ ಸಿ ವಿಟಮಿನ್ ಎ ಮತ್ತಲ್ಲಿ ವಿಟಮಿನ್ ಸಿ ಏನಾಗಿರುತ್ತಲ್ಲಿ ಹೇರಳವಾಗಿ ಸಮೃದ್ಧವಾಗಿ ಏನ್ ಮಾಡ್ತಾ ಹೋಗ್ತೀವಿ ನಾವು ನೋಡಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಸ್ಪೈಸ್ ಟೆಕ್ನಾಲಜಿ ಪಾರ್ಕ್ ಹಾವೇರಿಯ ಒಂದು ಬ್ಯಾಡಗಿಲು ಕೂಡ ಮಾಡಿದ್ದಾರೆ. ಬಟ್ ಕರ್ನಾಟಕ ಇಸ್ ನಾಟ್ ಎ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಚಿಲ್ಲಿ. ವಿ ಆರ್ ನಾಟ್ ಅಟ್ ಆಲ್ ಲೀಡಿಂಗ್ ಪ್ರೊಡ್ಯೂಸರ್. ಸೊ ಮೊದಲ 3 ಹೇಳಿಕೆಗಳಲ್ಲಿ ಸರಿಯಾಗಿದೆ. ಸೊ ಆಪ್ಷನ್ ಸಿ 1, 2, 3 ಮಾತ್ರ ಏನಾಗಿದೆ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 7ನೇ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಓಕೆ, ಮೊದಲನೇ ಹೇಳಿಕೆ ಬಂದು ಟಿಪ್ಪು ಸುಲ್ತಾನ್ ಭಾರತದ ಒಂದು ಸಿರಿಕಲ್ಚರ್ನ ಒಂದು ಪಿತಾಮಹ ಅಂತ ಏನ್ ಮಾಡ್ತಾ ಹೋಗಿವಿ ಹೇಳಿರ್ತಕ್ಕಂಥದ್ದು. ಅಂಡ್ 2ನೇ ಹೇಳಿಕೆ ಬಂದು KSIC ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ ಕರಿತೀವಿ, ಅದನ್ನ 1912ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೈಸೂರು ಸಿಲ್ಕ್ ಮತ್ತು ಉಡುಪಿ ಸೀರೆ ಕೇವಲ 2 ಉತ್ಪನ್ನಗಳಿಗೆ GI ಪ್ರಮಾಣೀಕರಣವನ್ನು ನೀಡಲಾಗಿದೆ. ಓಕೆ, ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ? ಟಿಪ್ಪು ಸುಲ್ತಾನ್, ಎಸ್, ಇವ್ರೇನ್ ಮಾಡ್ತಾ ಹೋಗ್ತಾರೆ, ಭಾರತಕ್ಕೆ ಒಂದು ಸಿರಿಕಲ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಕ್ಕೆ ನಾವು ಟಿಪ್ಪು ಸುಲ್ತಾನ್ನ ನಾವು ಫಾದರ್ ಆಫ್ ಸಿರಿಕಲ್ಚರ್ ಅಂತ ಕರಿತೀವಿ. ಇನ್ನ ನೀವು ಸಿರಿಕಲ್ಚರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ರೇಷ್ಮೆ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ನಾವು 4 ರೀತಿಯ ಒಂದು ರೇಷ್ಮೆಗಳನ್ನ ಮಾಡ್ತಾ ಹೋಗ್ತೀವಿ, ಬಳಕೆ ಮಾಡ್ತಕ್ಕಂಥದ್ದು. ಮಲ್ಬರಿ ಇರ್ಬೋದು, ತಿಸ್ಸಾ ಇರ್ಬೋದು, ಎರಿ ಇರ್ಬೋದು, ಮುಗ ಇರ್ಬೋದು. ಈ 4 ತುಂಬಾ ಬಳಕೆ ಮಾಡ್ಕೊಳ್ತಾ ಇದೀವಿ. ಅದರಲ್ಲಿ ಮಲ್ಬರಿ ಅಂತ ಕರಿತಾ ಹೋಗ್ತೀವಿ, ಬ್ಯಾಕ್ ಬೋನ್ ಆಫ್ ದ ಸಿರಿಕಲ್ಚರ್ ಅಂತಾನು ಕೂಡ ಕರೀತಕ್ಕಂಥದ್ದು. ರಾಮನಗರ ರೇಷ್ಮೆ ನಗರ ಅಂತ ಕರಿತೀವಿ. ಇನ್ನು ಚನ್ನಪಟ್ಟಣ ಕೂಡ, ಅಲ್ಲೂ ಕೂಡ ತುಂಬಾ ಬೆಳಿತಾರೆ. ಶಿಡ್ಲಘಟ್ಟದಲ್ಲೂ ಕೂಡ ಬೆಳಿತಾರೆ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಒಂದು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ರಾಮನಗರ ಇರ್ಬೋದು, ಈ ಕಡೆ ಕೋಲಾರ ಅಂಡ್ ತುಮಕೂರಲ್ಲಿ ವಿ ಕ್ಯಾನ್ ಸಿ ದ ಹೈಯೆಸ್ಟ್ ಗ್ರೋಯಿಂಗ್ ಆಫ್ ದ ಸಿಲ್ಕ್ ಓನ್ಲಿ. ಅದರಿಂದ ಹೆಚ್ಚಿನ ಒಂದು ಸಿಲ್ಕ್ ನಲ್ಲಿ ಬಳಕೆ ಮಾಡ್ತಾ ಇದೀವಿ. ಅಂಡ್ ಅತ್ಯಂತ ಒಂದು ನಮ್ಮ ಕರ್ನಾಟಕದಲ್ಲಿ ಮಲ್ಬರಿ ಸಿಲ್ಕ್ ಏನ್ ಮಾಡ್ತಾ ಹೋಗಿದೀವಿ ನಾವು ಅತ್ಯಂತ ಹೆಚ್ಚಿನ ಒಂದು ಬಳಕೆನಲ್ಲಿ ಮಾಡ್ಕೊಳ್ತಾ ಇದೀವಿ. ಇನ್ನು KSIC, ಹೌದು, ಕರ್ನಾಟಕ ಒಂದು ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ 1912ರಲ್ಲಿ, ಅಂದ್ರೆ ಯಾರು ಸ್ಟಾರ್ಟ್ ಮಾಡಿದ್ದು, ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ, ಬೆಂಗಳೂರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದು ಇಡೀ ಒಂದು ಮೈಸೂರಿನ ಒಂದು ಒಡೆಯರ್ಗಳ ಕಾಲದಲ್ಲಿ ಮೊಟ್ಟ ಮೊದಲ ಒಂದು ಪಬ್ಲಿಕ್ ಒಂದು ಎಂಟರ್ಪ್ರೈಸಸ್ ಯಾವುದು ಅಂತ ಕೇಳಿದ್ರೆ KSIC. ಸ್ಟಿಲ್ ಟುಡೇ ಆಲ್ಸೋ ದ KSIC ಇಸ್ ವರ್ಕಿಂಗ್ ಆನ್ ಇಟ್. ಇವತ್ತು ಕೂಡ ಅಷ್ಟು ನೀವು ಮೈಸೂರಿಗೆ ಹೋದ್ರೆ ಅಥವಾ ಬೆಂಗಳೂರಿಗೆ ಹೋದ್ರೆ ವೇರ್ ವಿ ಕ್ಯಾನ್ ಸಿ ದ KSIC ಅಂತ ಇರುತ್ತೆ. ಅಲ್ಲಿ ಹೋದಾಗ ಏನಾಗಿರುತ್ತೆ, ನಿಮಗೆ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಡಿಮೆ ಮಾಡ್ತಾರೆ, ಇಲ್ಲಿ ಸೇಲ್ ಮಾಡ್ತಾರೆ. ಒಳ್ಳೊಳ್ಳೆ ರೇಷ್ಮೆ ಸೀರೆಗಳಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ನೀವು ಯಾವ ತರ ಮೈಸೂರು ವಿಸಿಟ್ ಮಾಡಿದಾಗ KSIC ಸೆಂಟರ್ಸ್ಗಳನ್ನ ಇಲ್ಲಿ ವಿಸಿಟ್ ಕೂಡ ಮಾಡಬಂದಿರ್ಬೋದು. ಬಟ್ ಅಫಿಷಿಯಲ್ಗೆ ಹೋಗಿ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರ ಬೋರ್ಡ್ ಹಾಕೊಂಡು KSIC ಇಂದ ಹಾಕೊಂಡಿರ್ತಾರೆ.
ಅಲ್ಲಿಂದ ಸೀರೆ ಏನು ಮಾಡ್ತಾರೆ, ಬೈ ಮಾಡ್ಕೊಂಬಂದಿರಲಿ ಸೇಲ್ ಮಾಡ್ತಾ ಇರ್ತಾರೆ. ಆ ರೀತಿಲೆಲ್ಲ ಡೈರೆಕ್ಟ್ KSEC ಔಟ್ಲೆಟ್ಗೆ ಹೋದರೆ ವಿಲ್ ಗೆಟ್ ಒಂದು ಕಡಿಮೆ ಅಮೌಂಟಿಗೆ ವಿಲ್ ಗೆಟ್ ಎ ವೆರಿ ಗುಡ್ ಕೈಂಡ್ ಆಫ್ ದ ಸ್ಯಾರಿ. ಇನ್ನು ಮೈಸೂರು ಸಿಲ್ಕ್ ಮತ್ತು ಉಡುಪಿ ಸೀರೆ ಕೇವಲ 2 ಉತ್ಪನ್ನಗಳಿಗೆ GI ಪ್ರಮಾಣೀಕರಣವನ್ನು ನೀಡಲಾಗಿದೆ. ಎಸ್, ಈ ಆಪ್ಷನ್ ಏನಾಗಿದೆ, ತಪ್ಪಾಗಿರ್ತಕ್ಕಂಥ. ವೇರ್ 1 is true, 2 is true, ಬಟ್ 3 is ಫಾಲ್ಸ್. ಯಾಕೆ ಫಾಲ್ಸ್ ಇದು ಅಂತಂದರೆ, ಇಲ್ಲಿ ಕ್ವಶನ್ ಅವರು ಕೇವಲ ಅಂತ ಹೇಳಿದರೆ ಅದಕ್ಕೆ ತಪ್ಪು. ನಮ್ಮಲ್ಲಿ GI ಟ್ಯಾಗ್ ಬಂದಾಗ ಮೈಸೂರು ಸಿಲ್ಕಿಗೆ ಕೊಟ್ಟಿದ್ದೀವಿ, ಉಡುಪಿ ಸ್ಯಾರಿ ಕೊಟ್ಟಿದ್ದೀವಿ, ಮೊಳಕಾಲ್ಮೂರು ಸೀರೆ ಕೊಟ್ಟಿದ್ದೀವಿ, ಇಳಕಲ್ ಸ್ಯಾರಿ ಕೂಡ ಏನು ಮಾಡಿದ್ದೀವಿ ನಾವು ಕೊಟ್ಟಿರ್ತಕ್ಕಂಥದ್ದು. ನಾಟ್ ಓನ್ಲಿ ಮೈಸೂರು ಮತ್ತು ಉಡುಪಿ ಸೀರೆಗೆ ಅಷ್ಟೇ ಅಲ್ಲ, ಇಳಕಲ್ ಸ್ಯಾರಿ ಕೊಟ್ಟಿದ್ದೀವಿ, ಮೊಳಕಾಲ್ಮೂರು ಸ್ಯಾರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಕ್ಕೆ ಆ ಒಂದು ಹೇಳಿಕೆ ತಪ್ಪಾಗಿದೆ. ಆ್ಯಂಡ್ ಈ ಒಂದು ಕ್ವಶನ್ಗೆ ಆಪ್ಷನ್ ಬಿ 1 ಮತ್ತು 2 ಏನಾಗಿದೆ, ಈ ಹೇಳಿಕೆಗಳು ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇಸ್ 8th ಕ್ವಶನ್. ಕೆಳಗಿನವುಗಳನ್ನು ಹೊಂದಿಸಿ. ಓಕೆ, ಇಟ್ಸ್ ಆಲ್ ಅಬೌಟ್ ದ ನ್ಯಾಷನಲ್ ವಾಟರ್ ವೇಸ್ ಮತ್ತು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನದಿಗಳು. ಇದುವರೆಗೂ ಒಂದು ಸಲನೂ KPSC ಎಕ್ಸಾಮಲ್ಲಿ ಬಂದಿಲ್ಲ, ಬಟ್ ಯಾವ ಬರುತ್ತೋ ಗೊತ್ತಿಲ್ಲ. ಯು ಹ್ಯಾವ್ ಟು ಬಿ ಪ್ರಿಪೇರ್. ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತಾ ಹೋಗಿರ್ಬೇಕಿಲ್ಲಿ. ಸೊ ಫಸ್ಟ್ ಈ ಕ್ವಶನ್ ನೋಡೋಕ್ಕಿಂತ ಮುಂಚೆ ನಾವು ಹಾಗಿದ್ರೆ ರಾಷ್ಟ್ರೀಯ ಒಂದು ಜಲಮಾರ್ಗಗಳ ಬಗ್ಗೆ ನಾವಿಲ್ಲಿ ಒಂದು ರೌಂಡ್ ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂಬೋಣ. ರಾಷ್ಟ್ರೀಯ ಒಂದು ಜಲಮಾರ್ಗಗಳು, ಇತ್ತೀಚೆಗೆ ಇದನ್ನ ಒಂದು ಬಿಲ್ನ ಪಾಸ್ ಮಾಡ್ತೀವಿ ಓಕೆಲಿ ಪಾರ್ಲಿಮೆಂಟಲ್ಲಿ. ಅದರ ಮೂಲಕ ದ ನ್ಯಾಷನಲ್ ವಾಟರ್ ವೇಸ್ ಆಕ್ಟ್ 2006ನ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ನೋಟಿಫೈ ಮಾಡೋದ್ರ ಮೂಲಕ ಭಾರತದಲ್ಲಿ ಒಟ್ಟಾರೆಯಾಗಿ 111 ಒಳನಾಡಿನ ಒಂದು ರಾಷ್ಟ್ರೀಯ ಒಂದು ಜಲಮಾರ್ಗಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಅಧಿಕೃತವಾಗಿ ಒಂದು ಅನುಮೋದನೆಯಲ್ಲಿ ಪಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಸೊ ನೀವು ಈ 111ರಲ್ಲಿ 13 ಮಾತ್ರ ಈಗ ಪ್ರೆಸೆಂಟ್ ವರ್ಕಿಂಗಲ್ಲಿದೆ. ಇನ್ನು ಉಳಿಕೆದೆಲ್ಲನೂ ಕೂಡ ದೇ ಆರ್ ಅಂಡರ್ ದ ಡೆವಲಪಿಂಗ್ ಸ್ಟೇಜ್ ಓನ್ಲಿ. ಆ್ಯಂಡ್ ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ ಅಂದರೆ ದ ಮಿನಿಸ್ಟ್ರಿ ಆಫ್ ನ್ಯಾವಿಗೇಷನ್ ಶಿಪ್ಪಿಂಗ್. ಅವ್ರೇನು ಮಾಡ್ತಾರೆ, ಈ ಇನ್ಲ್ಯಾಂಡ್ ವಾಟರ್ ವೇಸ್ಗಳನ್ನ ಹ್ಯಾಂಡ್ಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದರೆ ಒಂದು ಅಥಾರಿಟಿ ಕೂಡ ಮಾಡ್ಕೊಂಡಿದ್ದಾರೆ, ಅದುವೇ ಇನ್ಲ್ಯಾಂಡ್ ವಾಟರ್ ವೇಸ್ ಅಥಾರಿಟಿ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ, ವಿಚ್ ಕ್ರಿಯೇಟೆಡ್ ಇನ್ ದ ಇಯರ್ 1986 ಅಂಡರ್ ದ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಮೂಲಕ ಏನು ಮಾಡ್ತೀವಿ 1986ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ UPಯ ಒಂದು ನೋಯ್ಡಾಲಿದೆ. 111ರಲ್ಲಿ 13 ಆಕ್ಟಿವ್ ಆಗಿದ್ರೆ, ಆ್ಯಂಡ್ 111ರಲ್ಲಿ 11 ಏನಾಗಿದೆ ನಮ್ಮ ಕರ್ನಾಟಕದ ಒಂದು ನ್ಯಾಷನಲ್ ವಾಟರ್ ವೇಸಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ರೆ ಆ 11 ನ್ಯಾಷನಲ್ ವಾಟರ್ ವೇಸ್ಗಳು ಯಾವುದಾದ್ರು ನೋಡ್ತಾ ಬರೋಣ. ಮೊದಲನೇದು ನ್ಯಾಷನಲ್ ವಾಟರ್ ನಂಬರ್ 21, ಸೊ ಭೀಮಾ ನದಿ. 41 ಘಟಪ್ರಭಾ, 43 ಗುರುಪುರ, 51 ಕಬಿನಿ, 52 ಕಾಳಿ, 67 ಮಲಪ್ರಭಾ, 74 ನೇತ್ರಾವತಿ, 76 ಪಂಚಗಂಗವಳ್ಳಿ, 90 ಶರಾವತಿ, 104 ತುಂಗಾ ಅಂಡ್ ಭದ್ರಾ, ಆ್ಯಂಡ್ 105 ಉದಯವರ ನದಿ. ಇದು ಹೋಗ್ಲ ರಿವರ್ ಲೆಂತ್ ಕೊಟ್ಟಿದ್ದೀನಿ, ಜಸ್ಟ್ ಒಂದ್ಸಲ ನೋಡ್ಕೊಂಡೋಗಿ. ಸರ್ ಇದನ್ನ ಸರ್ ಫ್ಯಾಕ್ಚುಯಲ್ ಸರ್ ಇಷ್ಟೊಂದು ನೆನ್ಬಿಡ್ಕೊಳಕ್ಕಾಗಲ್ಲ ಅಂತೇಳಿ ನಮ್ಮ UPSC ಹುಡುಗರು ಇರ್ಬೋದು, KPSC ಹುಡುಗರು ಒಂದೇ ಕಣ್ಣು ಅಳ್ತೀರಿ. ಸಿ ಅಂದ ಟೈಮಲ್ಲಿ ವಿ ಹ್ಯಾವ್ ಟು ಮೇಕ್ ಎ ನ್ಯೂಮಾನಿಕ್ ಮಾಡ್ಕೋಬೇಕು. ಇಲ್ಲಿ ಏನಪ್ಪ ನ್ಯೂಮಾನಿಕ್ ಅಂತಂದ್ರೆ, ಸೊ ವೆನ್ ಎವರ್ ದ ಆಲ್ಫಾಬೆಟಿಕಲ್ ನಂಬರ್ ಇನ್ಕ್ರೀಸಸ್, ಅವಾಗ ಆಲ್ಫಾಬೆಟಿಕಲ್ ಆರ್ಡರ್ ಕೂಡ ಏನಾಗ್ತಾ ಹೋಗಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇದು ನೀವು ಬೇಕಾದ್ರೆ ಗಮನಿಸ್ತಾ ಹೋಗಿ ಸ್ನೇಹಿತರೆ. ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ B ಆಮೇಲೆ G ಬರುತ್ತೆ, G ಆಮೇಲೆ K ಬರುತ್ತೆ, M ಬರುತ್ತೆ, N ಬರುತ್ತೆ, P ಬರುತ್ತೆ, S ಬರುತ್ತೆ, T ಬರುತ್ತೆ, U ಬರುತ್ತೆ. ನಂಬರ್ ನೋಡಿ ಇವಾಗ 21ಇಂದ 105 ಅಂದರೆ ನಂಬರ್ ಇನ್ಕ್ರೀಸ್ ಆದಂಗೆ ರಿವರ್ದು ಕೂಡ ಏನಾಗ್ತಾ ಹೋಗಿದೆ ಇಲ್ಲಿ. ಸೊ ಆಲ್ಫಾಬೆಟಿಕಲ್ ಆರ್ಡ್ರು ಇನ್ಕ್ರೀಸ್ ಆಗ್ತಾ ಹೋಗಿದೆ. ಬಟ್ ಆದರೆ ಅವನು 4 ಕೊಟ್ಟಾಗ ಓಕೆ, 4-5 ಕೊಟ್ಟಾಗ ಏನಾಗುತ್ತೆ, ಇವಾಗ ಕನ್ಫ್ಯೂಷನ್ ಹೊಡೆಯುತ್ತೆ. ಅಂದರೆ ಲೀಸ್ಟಲ್ಲಿ A1 4 ಕೊಟ್ಟು B 4 ಕೊಟ್ಟರೆ ಓಕೆ, ನಾವು ಹೇಳಿ ನ್ಯೂಮಾನಿಕ್ ಇಟ್ಕೊಂಡು ಆಟಾಡ್ಬಿಡ್ಬೋದು. ಇವಾಗ ಇನ್ ಕೇಸ್ ಅವನು ಏನು 4 ಕೊಟ್ಟು B 5 ಕೊಟ್ಬಿಟ್ರೆ ಆವಾಗ ಸ್ವಲ್ಪ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಷನ್ಸ್ ಹೊಡೆಯುತ್ತೆ. ಹೊಡಿಲೇಬೇಕು ಕೂಡ. ಸೊ ಅವಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಬನ್ನಿ. ಅವಾಗಲೂ ಕೂಡ ಅಷ್ಟೇ ನೀವು ಇದೆ ಸೇಮ್ ಆಲ್ಫಾಬೆಟಿಕ್ ಆರ್ಡರ್ ನಂಬರ್ನ ಕರೆಕ್ಟ್ ಟ್ಯಾಲೆಂಟ್ ಲಾಜಿಕ್ ಆಗಿ ಯೂಸ್ ಮಾಡ್ಕೊಂಡ್ರೆ ಯು ವಿಲ್ ಫೈಂಡ್ ದ ಆನ್ಸರ್ ಇಯರ್. ಈಗ ಆನ್ಸರ್ ಮಾಡ್ತಾ ಬನ್ನಿ ನೋಡೋಣ. ನ್ಯಾಷನಲ್ ವಾಟರ್ ವೇ ನಂಬರ್ 41. ಈಗ ಇದರಲ್ಲಿ ಆಲ್ಫಾಬೆಟಿಕಲ್ ವಾಟರ್ ಪ್ರಕಾರ ಫಸ್ಟ್ ಬರೋದು ಘಟಪ್ರಭಾ. ಸೊ GH ಇದೆ, GU ಇದೆ, ಸೊ GH ಇದೆ ಫಸ್ಟ್ ಬರುತ್ತೆ. ದೆನ್ 41ಗೆ 1 ಏನಾಗುತ್ತೆ ಇಲ್ಲಿ ಮ್ಯಾಚ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ 43ಗೆ ಏನಾಗುತ್ತೆ, ಇವಾಗ ನೇರವಾಗಿ ಗುರುಪುರ ಬರ್ತಾ ಹೋಗುತ್ತೆ. 51ಗೆ ಕಬಿನಿ ಬರುತ್ತೆ, 52ಗೆ ಕಾಳಿ ಬರುತ್ತೆ. ದೆನ್ ಆನ್ಸರ್ ಇಸ್ ಆಪ್ಷನ್ ಎ 1, 2, 3, 4 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಸ್ ಕ್ಲಿಯರ್? ಓಕೆ, ಡನ್. ಫಾರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಮುಕ್ತವಾಗಿ ಕಮೆಂಟ್ ಶೇರಲ್ಲಿ ಕೇಳಿ.
ಇನ್ ಕೇಸ್ ನಿಮ್ಗೆಲ್ಲ ಹೆಸಿಟೇಷನ್ ಆಯ್ತಾ, ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಹೇಗಿರೋ ನೋಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ಬರ್ತೀರಾ, ಅಲ್ಲಿ ನೀವು ಓಕೆ ಮೆಸೇಜ್ಗಳನ್ನ ಮಾಡ್ಬೋದು. ಯು ಕ್ಯಾನ್ ಓಕೆ ಸಾಲ್ವ್ ಯುವರ್ ಡೌಟ್ ಆಲ್ಸೋ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಪರವಾಗಿಲ್ಲ, ವಿತೌಟ್ ಹೆಸಿಟೇಷನ್ ನೀವು ಕೇಳಿ. ವಿ ಆರ್ ಹಿಯರ್ ಟು ಗೈಡ್ ಯು. ಅದಕ್ಕೋಸ್ಕರನೇ ನಾವು ಈ ಒಂದು ವಿಡಿಯೋ ಒಂದು ಸೀರೀಸ್ನಲ್ಲಿ ನಿಮ್ಮ ಮುಂದೆ ತಂದಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಲಾಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ 9th ಕ್ವಶನ್. ಈ ಕೆಳಗಿನಗಳನ್ನ ಹೊಂದಿಸಿ. ಅಗೇನ್ ದ ಕ್ವಶನ್ ಇಸ್ ದ ಮ್ಯಾಚ್ ದ ಫಾಲೋವಿಂಗ್. ಇಟ್ ಈಸ್ ಬೇಸ್ಡ್ ಆನ್ ದ ಅಗ್ರಿಕಲ್ಚರ್. ಈಗ ಅಗ್ರಿಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ನೀವು ಎಕ್ಸಾಮ್ ಟೈಮಲ್ಲಿ 3 ನೋಡ್ಕೊಂಡು ಹೋಗಿ ಮೇಜರ್ ಆಗಿ. ಮೊದಲನೇದು ಈ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ನೋಡ್ಕೊಂಡೋಗಿ. ಇನ್ನು ಎರಡನೇ ಕಾನ್ಸೆಪ್ಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ನೋಡ್ಕೊಂಡೋಗಿ. ಮೂರನೇ ಕಾನ್ಸೆಪ್ಟ್ ಬಂದು ಫುಡ್ ಪಾರ್ಕ್ಗಳನ್ನ ನೋಡ್ಕೊಂಡೋಗಿ. ಇದು ಪ್ರೈಮರಿಯಾಗಿ ನೀವು ಎಕ್ಸಾಮ್ ಟೈಮಲ್ಲಿ ಒಂದು ರೌಂಡ್ ನೋಡ್ಕೊಂಡು ಹೋದ್ರೆ ಇಟ್ಸ್ ಸೋ ಬೆಟರ್ ಫಾರ್ ದ ಎಕ್ಸಾಮಿನೇಷನ್. ಇಲ್ಲೇನ್ ಮಾಡಿದ್ದೇನೆ, ಒಂದು ಹವಾಮಾನ ವಲಯಗಳು ಮತ್ತೆ ಕೃಷಿ ಹವಾಮಾನ ವಲಯಗಳು ಅಂದ್ರೆ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಕೊಟ್ಟಿದ್ದಾನೆ. ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಝೋನಲ್ಲಿ ಬರುತ್ತೆ ಕೇಳ್ತಾ ಹೋಗಿದ್ದಾನೆ. ಸೊ ಹಾಗಿದ್ರೆ ಈ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಬಗ್ಗೆ ನಾವು ಒಂದ್ಸಲ ಹಾಗೆ ಕ್ವಿಕ್ ಆಗಿ ನೋಡ್ಕೊಂಬೋಣ. ಓಕೆ, ಸೊ ನೀತಿ ಆಯೋಗ ಏನ್ ಮಾಡಿದೆ, ನಮ್ಮ ಇಂಡಿಯಾವನ್ನ ಒಟ್ಟಾರೆಯಾಗಿ 15 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಆಗಿ ಡಿವೈಡ್ ಮಾಡಿದೆ. ಅದರಲ್ಲಿ ಕರ್ನಾಟಕ ಏನಾಗಿದೆ ಝೋನ್ ನಂಬರ್ 10 ಮತ್ತೆ ಝೋನ್ ನಂಬರ್ 12 ಅಲ್ಲಿ ಇಂಡಿಯಾ ಇಲ್ಲಿ ಬರ್ತಕ್ಕಂಥದ್ದು. ಅಂಡ್ ಕರ್ನಾಟಕವನ್ನು ಮತ್ತೆ ಡಿವೈಡ್ ಮಾಡ್ತಾ ಹೋದ್ರೆ ಕರ್ನಾಟಕ ಪ್ಲಾನಿಂಗ್ ಕಮಿಷನ್ ಅವ್ರು ಏನ್ ಮಾಡಿದರೆ ಕರ್ನಾಟಕನ ಒಟ್ಟಾರೆಯಾಗಿ 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಆಗಿ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಡಿಕ್ಲರೇಷನ್ ಮಾಡಲಿಕ್ಕೆ ವಾಟ್ ವಿ ಹ್ಯಾವ್ ದ ಕ್ರೈಟೀರಿಯಾ, ನಮ್ಮ ಹತ್ರ ಇರತಕ್ಕಂಥ ಒಂದು ಕ್ರೈಟೀರಿಯಾ ಏನೇನು? ಕ್ರೈಟೀರಿಯಾ ನಂಬರ್ 1, ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ರೈನ್ಫಾಲ್ ಪ್ಯಾಟರ್ನು, ಎಷ್ಟು ಕ್ವಾಂಟಿಟಿ ಬೀಳುತ್ತೆ, ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಆಗಿರ್ತಕ್ಕಂಥದ್ದು, ಇದು ಎ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಸಾಯಿಲ್ ಟೈಪ್, ಯಾವ ರೀತಿ ಸಾಯಿಲ್ಗಳಿದೆ, ಅವುಗಳ ಟೆಕ್ಸ್ಚರ್ ಏನು, ಎಷ್ಟು ಡೆಪ್ತ್ ಇದೆ, ಅವುಗಳ ಒಂದು ಫಿಸಿಯೋ ಕೆಮಿಕಲ್ ಪ್ರಾಪರ್ಟೀಸ್ ಏನು, ಸಾಲಿನಿಟಿ ಇದೆಯಾ ಅಥವಾ ಬೇಸಿಕಲ್ ಇದೆಯಾ, ಯಾವ ಎಲಿಮೆಂಟ್ ತುಂಬ ರಿಚ್ ಆಗಿದೆ, ಯಾವ ಎಲಿಮೆಂಟ್ ಪೂರ್ ಆಗಿದೆ, ಈ ರೀತಿ ನೋಡ್ತಕ್ಕಂಥದ್ದು. ಇನ್ನು ಮೂರನೇದು ಎಲಿವೇಶನ್ ಅಂಡ್ ಟೋಪೋಗ್ರಫಿ, ಕರ್ನಾಟಕದ ಒಂದು ಭೂಗೋಳದ ರಿಲೀಫ್ ಫ್ಯೂಚರ್ನ ಒಂದು ಟೋಪೋಗ್ರಫಿ ಮತ್ತೆ ಎಲಿವೇಶನ್. ಇನ್ನು ಡಿ ಬಂದು ಮೇಜರ್ ಕ್ರಾಪ್ಸ್ ಮತ್ತೆ ವೆಜಿಟೇಷನ್, ನಾವು ಇಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ಬೆಳೆಗಳು ಮತ್ತೆ ಅವುಗಳ ಒಂದು ಸಸ್ಯವರ್ಗ ವೆಜಿಟೇಷನ್ ಇಟ್ಕೊಂಡು ಏನ್ ಮಾಡ್ತೀವಿ, ಈ 4 ಇಟ್ಕೊಂಡು ವಿ ಆರ್ ಕ್ಲಾಸಿಫೈಯಿಂಗ್ ದ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್. ನೋಡಿ, ಲಾಂಗಿಟ್ಯೂಡ್ ಕನ್ಸಿಡರೇಷನ್ ಮಾಡಲ್ಲ, ಲ್ಯಾಟ್ಯೂಡ್ ಕನ್ಸಿಡರೇಷನ್ ಮಾಡಲ್ಲ. ಒಂದ್ಸಲ ಎಕ್ಸಾಮ್ ಇದನ್ನೂ ಕ್ವಶನ್ ಕೇಳಿದಾನೆ, ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಇರತಕ್ಕಂಥ ಕಂಡೀಷನ್ಸ್ಗಳೇನು, ಈ 4 ಕಂಡೀಷನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಿದ್ರೆ ಕರ್ನಾಟಕದ ಒಂದು 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ಗಳು ಯಾವುದು ನಾವು ನೋಡ್ಕೊಂಬೋಣ. ಓಕೆ, ಸೊ ಮೊದಲನೇ ಝೋನ್ ಯಾವ್ದು ಅಂತ ಕೇಳಿದ್ರೆ ಒಂದು ಡ್ರೈ ಝೋನು, ಇನ್ನೊಂದು ಟ್ರಾನ್ಸಿಷನ್ ಝೋನ್ ಅಂತ ಕರಿತೀವಿ. ಮೊದಲನೇದು ನಾರ್ತ್ ಈಸ್ಟ್ ಟ್ರಾನ್ಸಿಷನ್ ಝೋನ್, ಇಲ್ಲಿ ಬರ್ತಕ್ಕಂಥ ಬೀದರ್ ಜಿಲ್ಲೆ. ನೆಕ್ಸ್ಟ್ ನಾರ್ತ್ ಈಸ್ಟ್ ಡ್ರೈ ಝೋನ್ ವೇರ್ ವಿ ಕ್ಯಾನ್ ಸಿ ದ ಹೈದರಾಬಾದ್ ಕರ್ನಾಟಕ, ಕಲಬುರಗಿ, ರಾಯಚೂರು, ಬೆಳ್ಳಾರಿ, ಯಾದಗಿರಿ ಮತ್ತೆ ಕೊಪ್ಪಳ ಬರ್ತಾ ಹೋಗುತ್ತೆ. ಇನ್ನು ನಾರ್ದರ್ನ್ ಡ್ರೈ ಝೋನ್ ಅಲ್ಲಿ ವಿಜಯಪುರ, ಗದಗ ಮತ್ತೆ ಬಾಗಲಕೋಟೆ ಕಂಡು ಬರುತ್ತೆ. ಸೆಂಟ್ರಲ್ ಡ್ರೈ ಝೋನ್ ಅಲ್ಲಿ ತುಮಕೂರು, ದುರ್ಗ ಮತ್ತೆ ದಾವಣಗೆರೆ ಕಂಡು ಬರ್ತಕ್ಕಂಥದ್ದು. ಈಸ್ಟರ್ನ್ ಡ್ರೈ ಝೋನ್ ಅಲ್ಲಿ ಬೆಂಗಳೂರು ರೂರಲ್, ಅರ್ಬನ್, ಕೋಲಾರ, ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಬರುತ್ತೆ. ಸದರ್ನ್ ಡ್ರೈ ಝೋನ್ ಅಲ್ಲಿ ಮೈಸೂರು, ಕೊಡಗು ಮತ್ತೆ ಚಾಮರಾಜನಗರ ಮತ್ತೆ ಇಲ್ಲಿ ಮಂಡ್ಯ ಬರ್ತಕ್ಕಂಥದ್ದು. ಇನ್ನು ಸದರ್ನ್ ಟ್ರಾನ್ಸಿಷನ್ ಝೋನ್ ಅಲ್ಲಿ ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಬರುತ್ತೆ. ನಾರ್ತ್ ಟ್ರಾನ್ಸಿಷನ್ ಅಲ್ಲಿ ಧಾರವಾಡ, ಬೆಳಗಾಂ ಮತ್ತೆ ಹಾವೇರಿ ಬರುತ್ತೆ. ಹಿಲ್ ಝೋನ್ ಅಲ್ಲಿ ಉತ್ತರ ಕನ್ನಡ ಬಂದ್ರೆ ಕೋಸ್ಟಲ್ ಅಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಕಂಡು ಬರತಕ್ಕಂಥದ್ದು. ಇದು ನೀವು ಆದಷ್ಟು ಕೂಡ ಸ್ವಲ್ಪ ಮ್ಯಾಪಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. KS ಮೇನ್ಸ್ ಅಲ್ಲೂ ಕೂಡ ಇದನ್ನ ಕೇಳಿದಾನೆ, ನಾಟ್ ಓನ್ಲಿ ಪ್ರಿಲಿಮ್ಸ್. ನಾವು ಕರ್ನಾಟಕ ಜಿಯೋಗ್ರಫಿ ಹಿಸ್ಟ್ರಿ ಓದ್ಬೇಕಾದ್ರೆ ನೀವು ಬರೀ ಪ್ರಿಲಿಮ್ಸ್ ಓದ್ಕೊಳ್ತೀನಿ ಅಲ್ಲ ಅದು. ಯಾಕೆಂತಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಪ್ರಿಲಿಮ್ಸ್ಗೂ ಬರುತ್ತೆ ಕೂಡ ಮೇನ್ಸ್ಗೂ ಬರುತ್ತೆ. ನೀವು ಹೆಂಗ್ರು ಪ್ರಿಲಿಮ್ಸ್ ಓದ್ಕೋಬೇಕಾದ್ರೆ ಏನ್ ಮಾಡ್ತೀರಿ, ಈಗ ಹೊಯ್ಸಳರ ಒಂದು ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೊಂಡು ಹೋಗಿರ್ತೀರಿ, ಅದನ್ನೇ ಮೇನ್ಸಿಗೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಡಿಸ್ಕ್ರೈಬ್ ದ ಫ್ಯೂಚರ್ಸ್ ಆಫ್ ದ ಹೊಯ್ಸಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತೇಳಿ 10 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ನೀವು ಪ್ರಿಲಿಮ್ಸ್ ಏನು ಓದಿರ್ತಿರಲ್ಲ ಅದನ್ನೇ ತಲೆಗಿಟ್ಕೊಂಡು ಬುಲೆಟ್ ಪಾಯಿಂಟಲ್ಲಿ ಬರಿತಾ ಹೋಗ್ಬೇಕು. ಈ ಒಂದು ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಕೇಳಿದಾಗ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ಕರ್ನಾಟಕ ಮೇನ್ಸ್ ಅಲ್ಲಿ ಕರ್ನಾಟಕ ಮ್ಯಾಪ್ ಹಾಕಿ ಆ ಮ್ಯಾಪಿಂಗ್ ಅಲ್ಲಿ ಇದನ್ನೆಲ್ಲ ನೀವು ಮೆನ್ಷನ್ ಮಾಡಿದ್ರೆ ದೆನ್ ಓನ್ಲಿ ವಿಲ್ ಗೆಟ್ ಎ ಬ್ಯೂಟಿಫುಲ್ ಆನ್ಸರ್. ಎಲ್ಲರೂ ಬರ್ದಂಗೆ ಅದು ಓಕೆ ಸರ್ ಹೆಂಗಿದೆ ಹೆಂಗಿದೆ ಕತೆ ಹೊಡ್ಕೊಂಡೋದ್ರೆ ಈ ಓಂಟ್ ಗೆಟ್ ಎ ಬ್ಯೂಟಿಫುಲ್ ಮಾರ್ಕ್ಸ್. ಸ್ಟಾರ್ಟಿಂಗ್ ಏನಿತ್ತಲ್ವಾ, ಇಂಡಿಯಾ ನೀತಿ ಆಯೋಗ, ಇಂಡಿಯಾ, ನೆಕ್ಸ್ಟ್ ಕರ್ನಾಟಕ, ವಾಟ್ ಆರ್ ದ ಕಂಡೀಷನ್, 10 ಝೋನ್ಗಳಿದೆ, ಮ್ಯಾಪಿಂಗ್ ಎಕ್ಸ್ಪ್ಲನೇಷನ್ ಮಾಡಿ ಪ್ರತಿ ಝೋನ್ ಬಗ್ಗೆ ಅಲ್ಲೇ ಬರಿತಾ ಬನ್ನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪ್ರತಿ ಝೋನಲ್ಲಿ 1-2 ಪಾಯಿಂಟ್ಗಳು ಬರಿತಾ ಬರಬೇಕು. ಲೈಕ್ ಅಂದ್ರೆ ಇವಾಗ ಅಲ್ಲೇ ಓಕೆ ಟೆಂಪರೇಚರ್ ಇರ್ಬೋದು, ಅಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖ ಬೆಳೆಗಳಿರ್ಬೋದು,
ಸೊ ಈ ರೀತಿ ಬರ್ಕೊಂಡ್ಬಂದ್ರು ಕೂಡ ಸಾಕು, ಯು ವಿಲ್ ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಮೇನ್ಸ್ ಎಕ್ಸಾಮಿನೇಷನ್. ಬಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಬರೋ ಕ್ವಶನ್ ಇದು ಮ್ಯಾಚ್ ದ ಫಾಲೋವಿಂಗ್. ಈ ಮ್ಯಾಚ್ ದ ಫಾಲೋವಿಂಗ್ ಬಿಟ್ರೆ ಇಲ್ಲೇ ಈ ಒಂದು ಕ್ವಶನ್ಸ್ ಏನ್ ಮಾಡ್ತಾ ಹೋಗ್ತಾನೆ ತೆಗಿತಕ್ಕಂಥದ್ದು. ಇನ್ನು ಇಂಡಿಯನ್ ಜಿಯೋಗ್ರಫಿ ಅಂದ್ರೆ ಈ ರೀತಿನೂ ಕೂಡ ಇಂಡಿಯನ್ ಜಿಯೋಗ್ರಫಿನ ಇಟ್ಕೊಂಡು ಕರ್ನಾಟಕ ಜಿಯೋಗ್ರಫಿ ಏನ್ ಮಾಡ್ತಾನೆ ಟಚ್ ಮಾಡಿ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ಗೆ ಯಾವುದು ಸರಿಯಾದ ಒಂದು ಉತ್ತರ ಆಗಿದೆ? ಫಸ್ಟ್ ನೋಡೋಣ. ಈಗ ನಾರ್ಥರ್ನ್ ಡ್ರೈ ಝೋನ್ ಉತ್ತರದ ಒಂದು ಒಣವಲಯ. ಎಸ್, ವಿಜಯಪುರ ಜಿಲ್ಲೆಗೆ ಕಂಡು ಬರ್ತಕ್ಕಂಥದ್ದು. ಡನ್ ಅಲ್ವಾ? ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ದಕ್ಷಿಣದ ಒಂದು ಒಣವಲಯ, ಸದರನ್ ಡ್ರೈ ಝೋನ್ ಅಂತ ಕರಿತೀವಿ. ಇದಕ್ಕೆ ನಮಗೇನಾಗ್ತಾ ಹೋಗುತ್ತೆ, ಇಲ್ಲಿ ಮೈಸೂರು ಕಂಡು ಬರ್ತಾ ಹೋಗುತ್ತೆ. ಇನ್ನು ಕೇಂದ್ರ ಒಣವಲಯ ಬಂದು ತುಮಕೂರು, ಪೂರ್ವದ ಒಂದು ಒಣವಲಯ ಬಂದು ಬೆಂಗಳೂರು. ಸೊ ಆನ್ಸರ್ ಇಸ್ ಆಪ್ಷನ್ ಡಿ 2, 3, 4, 1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಸ್ ಕ್ಲಿಯರ್? ತುಂಬಾನೇ ಇಂಪಾರ್ಟೆಂಟ್ ಇದು, ಕ್ಲಿಯರ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಹೋಗೋಣ ಇವಾಗ ದ 10th ಕ್ವಶನ್ and the last question of the video and last question of the Karnataka Geography series also. ಇಲ್ಲೇನು ಕ್ವಶನ್ ಕೇಳ್ತಾ ಹೋಗಿದ್ದೀನಿ ಅಂತಂದ್ರೆ, ಸೊ ಒಂದು ಕಡೆಗೆ ನಮ್ಮಲ್ಲಿರ್ತಕ್ಕಂಥ ಅನಿಮಲ್ ಬ್ರೀಡ್ಗಳು, ಎಸ್ಪೆಷಲಿ ಕ್ಯಾಟಲ್ ಬ್ರೀಡ್ಗಳು ಅಂಡ್ ಅವು ಇರ್ತಕ್ಕಂಥ ಒಂದು ಜಿಲ್ಲೆಗಳ ಮೇಲೆ ಇಲ್ಲಿ ಕ್ವಶನ್ಸ್ ನಲ್ಲಿ ನಾನು ಟಾರ್ಗೆಟ್ ಮಾಡ್ತಾ ಹೋಗಿದ್ದೀನಿ. ಸೊ ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಬ್ರೀಡ್ಗಳು ದಿಯೋನಿ, ಕಿಲ್ಲಾರಿ, ಆಲಂಬಾಡಿ, ಅಮೃತ್ಮಹಲ್, ಮಲ್ನಾಡ್ ಗಿಡ್ಡ ಅಂತೇಳಿ ವೇರಿಯಸ್ ಬ್ರೀಡ್ಗಳಿದೆ. ಅವು ಪ್ರಮುಖವಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡ್ತಾ ಹೋಗೋಣ. ಈಗ ನೋಡಿ, ಈಗ ದಿಯೋನಿ ಬ್ರೀಡ್ ಅಂತ ಕರಿತೀವಿ, ಬೀದರ್ ಮತ್ತೆ ಕಲಬುರಗಿ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಇನ್ನ ಹಳ್ಳಿಕಾರ ಅಂತ ಕರಿತೀವಿ, ಹಾಸನ, ಮೈಸೂರು, ಮಂಡ್ಯ ಮತ್ತೆ ತುಮಕೂರು ಕಂಡು ಬರುತ್ತೆ. ಮಲ್ನಾಡ್ ಗಿಡ್ಡ ಬಂದು ಕೊಡಗು, ಹಾಸನ ಮತ್ತೆ ಚಿಕ್ಕಮಗಳೂರು. ಕಿಲ್ಲಾರಿ ಬಂದು ಧಾರವಾಡ ಮತ್ತೆ ವಿಜಯಪುರ. ಆಲಂಬಾಡಿ ಬಂದು ಚಾಮರಾಜನಗರ ಮತ್ತೆ ಬಾಗಲಕೋಟೆ. ಇನ್ನು ಅಮೃತ್ ಮಹಲ್ ಬಂದು ಓಲ್ಡ್ ಮೈಸೂರು ರೀಜನ್, ಮೈಸೂರು ಮತ್ತೆ ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ಗೆ ಯಾವ ಹೇಳಿಕೆಯಲ್ಲಿ ಸರಿಯಾಗಿದೆ? ಇನ್ನು ದಿಯೋನಿ ಅಂತ ಬರೋದಾದ್ರೆ ಎಸ್, ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ ದ ಬೀದರ್ ಓನ್ಲಿ. ಸೊ ಬೀದರಲ್ಲೇ ಕಂಡು ಬರ್ತಕ್ಕಂಥದ್ದು. ಇನ್ನು ಅಮೃತ್ ಮಹಲ್ ಕಂಡು ಬರುತ್ತೆ ನಂಗೆ, ಸೊ ಮೈಸೂರಲ್ಲಿ ಕಂಡು ಬರ್ತಾ ಇಲ್ಲಿ ಹೋಗುತ್ತೆ ಸ್ನೇಹಿತರೆ. ಇನ್ನ ಕಿಲ್ಲರಿ ಮತ್ತೆ ಆಲಂಬಾಡಿ, ಸೊ ಕಿಲ್ಲರಿ ಇಲ್ಲಿ ಬರ್ತಾ ಹೋಗುತ್ತೆ ಧಾರವಾಡ ಅಥವಾ ವಿಜಯಪುರ. ಇನ್ನು ಆಲಂಬಾಡಿ ಬಂದು ಬಾಗಲಕೋಟೆ. ಆಲಂಬಾಡಿ ಬಂದು ಬಾಗಲಕೋಟೆ, ಕಿಲ್ಲರಿ ಬಂದು ವಿಜಯಪುರ. ಆನ್ಸರ್ ಇಸ್ 1, 3, 2, 4 ಆಪ್ಷನ್ ಡಿ ಏನಾಗಿದೆ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿಗೆ ನಾವು ಓವರ್ ಆಲ್ ಆಗಿ ಎಲ್ಲ ವಿಡಿಯೋಗಳ ಮೂಲಕ 50 ಕ್ವಶನ್ಸ್ ಒಂದು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಕೂಡ ಅಷ್ಟೇ ವಿಡಿಯೋಗಳು ಬೇಗ ಬೇಗ ಅಪ್ಲೋಡ್ ಆಗ್ತಾ ಇದೆ. ಸೊ ಕೈಂಡ್ಲಿ ವಾಚ್ ಇಟ್ ವೆನ್ ಎವರ್ ಯು ಗೆಟ್ ಎ ಫ್ರೀ ಟೈಮ್. ನೀವು ಬೆಳಗ್ಗೆಲ್ಲ ಓದ್ಕೊಂಡು, ಸೊ ಅಟ್ಲೀಸ್ಟ್ ಒಂದು ಊಟ ಮಾಡೋ ಸಂದರ್ಭದಲ್ಲಿ ಅಥವಾ ಒಂದು ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನ ನೋಡಿಕೊಂಡು ಪ್ಲೀಸ್ ಟೇಕ್ ಎ ಬೆನಿಫಿಟ್. ಇದರ ಒಂದು ಉಪಯೋಗ ಪಡ್ಕೋಬೇಕಾಗಿ ನಾವು ನಿಮ್ಮ ಹತ್ರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ ಅಲ್ಲದೆ, ಸೊ ಬೇರೆ ಬೇರೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇಲ್ಲಿಗೆ ಈ ಒಂದು ಸೀರೀಸ್ ಕರ್ನಾಟಕ ಜಿಯೋಗ್ರಫಿ ಒಂದು 50 ಕ್ವಶನ್ ಸೀರೀಸು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.